ನೋಡಮ್ಮ, ನನಗೆ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗ್ತಿದೆ, ಅದಕ್ಕೆ ಒಂದು ಸ್ಕೂಲ್ ಶುರು ಮಾಡ್ತಾ ಇದೀನಿ. ಪಾಂಪ್ಲೆಟ್ಸ್ ಎಲ್ರಿಗೂ ಹಂಚಿದೀನಿ, ಸ್ಟೂಡೆಂಟ್ಸ್ ಬಂದ್ಬಿಡ್ತಾರೆ. ಇದ್ರ ಹಿಂದೆ ಬಲ್ವಾದ ಕಾರಣನೇ ಇರ್ಬೇಕು. ಏನು ಶೂಟಿಂಗ್ ಅಲ್ಲಿ ಕಿರಿಕ ಇಲ್ಲ ಡೈರೆಕ್ಟರ್ ಕ್ಯಾಮ್ರಾಮನ್ ಜೊತೆ ಕ್ಲಾಶ್? ಅದಿಲ್ಲ ಅಂದ್ರೆ ಟೇಕ್ ಜಾಸ್ತಿ ಆಗಿ ಸೈಕಲ್ ಹೊಡ್ತಿರ್ತೀರ. ಅದ್ಯಾವ್ದು ಇಲ್ಲ ಬಿಡಮ್ಮ. ಮತ್ ಯಾಕೆ ದಿಢೀರಂತ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದು? ಈ ನಡುವೆ ನನ್ಗೆ ಯಾವ್ದೇ ಒಳ್ಳೆ ಪಾತ್ರಗಳು ಬರ್ತಲ್ಲಮ್ಮ, ಯಾವ್ದೋ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳಿಗೆ ಕರೀತಾರೆ, ನನ್ಗೆ ಅದು ಅಡ್ಜಸ್ಟ್ ಆಗಲ್ಲ. ಅದು ಅಲ್ಲದೆ ನನ್ನ ಜೊತೆ ಆಕ್ಟ್ ಮಾಡ್ತಾರಲ್ಲ ನಟಿಯರಿಗೆ ಕನ್ನಡನೇ ಬರಲ್ಲ, ಕೆಟ್ಟದಾಗಿ ಇಂಗ್ಲಿಷ್ ಮಿಕ್ಸ್ ಮಾಡಿ ಮಾತಾಡೋಂತ ಕಾನ್ವೆಂಟ್ ಹುಡುಗಿರು, ಅವ್ರಿಗೆ ಡಿಮ್ಯಾಂಡ್ ಜಾಸ್ತಿ ಇಲ್ಲಿ. ಅದಕ್ಕೆ ತಾವು ಕನ್ನಡ ಟೀಚರ್ ಆಗ್ತಾ ಇದೀರೋ? ಹೌದಮ್ಮ, ಕೊನೆ ಪಕ್ಷ ಆಕ್ಟಿಂಗ್ ಹೇಗ್ ಮಾಡೋದು, ಸ್ಪಷ್ಟವಾಗಿ ಕನ್ನಡನ ಹೇಗ್ ಮಾತಾಡೋದು ಅಂತ ಹೇಳ್ಕೊಡ್ತೀವಿ. ಸ್ಕೂಲಲ್ಲಿ ಸ್ಟೂಡೆಂಟ್ಗೆ ಏನೆಲ್ಲ ಹೇಳ್ಕೊಡ್ತೀರಾ? ಡೈಲಾಗ್ ಹೇಳೋದು, ಆಕ್ಟಿಂಗ್ ಮಾಡೋದು, ಡ್ಯಾನ್ಸ್ ಮಾಡೋದು, ಫೈಟ್ ಮಾಡೋದು, ಎಲ್ಲದನ್ನು ಹೇಳ್ಕೊಡ್ತೀವಿ. ಪರಮೇಶ್ವರ್ ಅವರೇ, ಪರಮೇಶ್ವರ್ ಅವರೇ ನಿಂತ್ಕೊಳ್ರಿ, ಸ್ವಲ್ಪ ಸುಮ್ಮನಿರಿ. ಪರಮೇಶ್ವರ್ ನಮಸ್ಕಾರ. ಪರಮೇಶ್ವರ್ ಅವರೇ, ನೀವು ಅಡ್ಮಿಷನ್? ಹೌದು, ನನ್ನ ಹೆಸರು ವನಜಾ ಅಂತ. ನನ್ನ ಹೆಸರು ಗಿರಿಜಾ ಅಂತ. ಸ್ಕೂಲಿಗೆ ಸೇರ್ಕೊಳ್ಳೋಣ ಅಂತ ಬಂದಿದ್ದೀವಿ. ನೀವು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಹೇಳ್ಕೊಡ್ತೀರಂತೆ. ಅಯ್ಯೋ, ನಮ್ ಸ್ಕೂಲ್ ಬಗ್ಗೆ ನಿಮ್ಗೆ ಯಾರು ಹೇಳಿದ್ದು? ಏನ್ ಸರ್ ಹೀಗೆ ಹೇಳ್ಬಿಟ್ರಿ? ನೀವೆಷ್ಟು ದೊಡ್ಡ ನಟ, ಎಷ್ಟು ಸಿನಿಮಾ ಸೀರಿಯಲ್ಗಳೆಲ್ಲ ಆಕ್ಟ್ ಮಾಡಿದಿರಾ. ಎದ್ರೆ ಚಂದ್ರ ಬಿದ್ರೆ ರಂಧ್ರ ಅನ್ನೋ ಸೀರಿಯಲ್ ನೋಡಿದ್ಮೇಲಂತೂ ನಿಮ್ಮನ್ನ ಮರೆಯೋಕೆ ಆಗಲ್ಲ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅಲ್ಲ. ಅದ್ರ ಪಾರ್ಟ್ 2 ಬೇರೆ ರೆಡಿ ಆಗ್ತಿದ್ಯಂತೆ. ಹಾ, ಎದ್ರೆ ಬಿಹಾರ್ ಬಿದ್ರೆ ತಿಹಾರ್. ನಾನು ಅವ್ರಿಗೆ ಮೊದ್ಲೇ ಹೇಳ್ದೆ ಸ್ಕೂಲ್ ಸ್ಟಾರ್ಟ್ ಮಾಡೋದು ಬೇಡ ಅಂತ. ಅದಕ್ಕೂರು ನನಗೆ ಆಕ್ಟಿಂಗ್ ಚಾನ್ಸ್ ಸಿಗ್ತಾ ಇಲ್ಲಮ್ಮ, ಇದ್ ಮಾಡೋದ್ರಿಂದ ಸ್ವಲ್ಪ ದುಡ್ಡಾದ್ರೂ ಬರುತ್ತೆ, ಜನರಿಗೆ ವಿದ್ಯೆ ಕಲಿಸ್ದಂಗ ಆಗುತ್ತೆ ಅಂತ ಹೇಳಿದ್ರು. ವಿದ್ಯೆ ಇಲ್ಲ, ಮಣ್ಣ ಗಂಟೆ ಏನಿಲ್ಲ, ಟೈಮ್ ಪಾಸ್. ಈ ತರ ಸುಂದರವಾಗಿರೋ ಹುಡುಗಿರ್ ಸಿಕ್ಕಿದ್ರೆ ಡ್ಯಾನ್ಸ್ ಹೇಳ್ಕೊಡೋ ನೆಪದಲ್ಲಿ ಕೈ ಮುಟ್ಟೋದು, ನನ್ನತ್ತ ಮಾತಾಡೋದು, ಹಲ್ ಕಿಸಿಯೋದು, ಇನ್ನೇನಿರುತ್ತೆ ಹೇಳೋ. ಸರಿ, ವಿದ್ಯೆನೇ ಮಾಡೋದು. ಸುಬ್ಬ ಡ್ಯಾನ್ಸ್ ಬರ್ತಾ ಸುಮ್ಮನೆ ನಿಂತಿದ್ದೀರಲ್ಲ, ಹೋಗಿ ನೀವು ಡ್ಯಾನ್ಸ್ ಮಾಡಿ. ನಮಗೂ ಡ್ಯಾನ್ಸ್ ಮಾಡಕ್ ಆಸೆ ಅಂತ ಹೇಳಿ ನೀನು ಹೋಗಿ. ಡ್ಯಾನ್ಸ್ ಕಲ್ಸ್ಕೊಡ್ತಾ ಮಧ್ಯೆ ಯಾಕೆ ಡಿಸ್ಟರ್ಬ್ ಮಾಡ್ತಿದ್ದೀರಾ? ಅಂಕಲ್, ನಮಗೂ ಡ್ಯಾನ್ಸ್ ಕಲಿಬೇಕು ಅಂತ ಆಸೆ ಇರಲ್ವಾ? ಏನಿದು ಇಲ್ಲಿ ಇಷ್ಟೊಂದು ಡಿಸ್ಟರ್ಬೆನ್ಸ್? ಬನ್ನಿ ನಿಮ್ಮನೆಗೆ ಹೋಗ್ಬಿಡೋಣ. ನಾನೇನೋ ಮಾಡ್ಲಿ? ಅವ್ರಿಗೆ ಎಷ್ಟೇ ಸಲಿಗೆ ಕೊಟ್ಟಿದ್ಯಾ? ಅಡಿಗೆ ಮನೆಗೆ ಹೋಗ್ತಾರೆ, ಬೆಡ್ರೂಮ್ ಹೋಗ್ತಾರೆ, ಅವ್ರನ್ನ ಸ್ಟೂಡೆಂಟ್ಸಾ ಗರ್ಲ್ ಫ್ರೆಂಡ್ಸಾ? ಈ ತರ ಎಲ್ಲ ಮಾತಾಡಿ ಹೊಟ್ಟೆ ಹೊರಿಸ್ಬೇಡ ಕಡೆ, ಈಗಾಗ್ಲೇ ನನ್ನ ಹೊಟ್ಟೆ ಬೆಂಕಿ ಬಿದ್ದಿದೆ. ಒಂದ್ಸಲಿ ಯೋಚನೆ ಮಾಡು ಪಾರು, ನಿನ್ ಜಾಗನ ಅವ್ರಿಬ್ರು ಬಂದು ಆಕ್ರಮಿಸ್ಕೊಂಡ್ರೆ ನಿನ್ ಗತಿ ಏನೇ ಆಗುತ್ತೆ? ಪ್ರಾಣನಾಥ, ಪರಮೇಶ್ವರ, ನಾನು ಗಂಗೆ. ಶಿವ, ಮಹಾದೇವ, ನಾನು ಗೌರಿ. ನಾನು ನಿಮ್ಮವಳು, ನೀವು ನನ್ನವರು. ಇಲ್ಲ, ನೀವು ನನ್ನವರು. ಇಲ್ಲ, ನನ್ನವರು. ನನ್ನವರು, 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 ನನ್ನವರು. ನನ್ನ ಪ್ರಾಣನಾಥ ಪರಮೇಶ್ವರನನ್ನು ನನ್ನಿಂದ ಕಿತ್ಕೊಳ್ತೀಯ? ನಾನು ಗಂಗೆ, ನನಗೆ ಸಿಟ್ಟು ಬಂದ್ರೆ ನೀರು ಕುಡಿಸ್ಬಿಡ್ತೀನಿ. ನಾನು ಗೌರಿ, ನನಗೆ ಸಿಟ್ಟು ಬಂದ್ರೆ ಮಣ್ಣಲ್ಲಿ ಹಾಕಿ ಏನಾಯ್ತು? ಹಗ್ಲು ಗನ್ಸ್ಕೊಂತ ಇದ್ಯಾ? ನಮಸ್ಕಾರ ಸರ್. ನಮಸ್ಕಾರ ಸರ್, ನೀವು ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಡಾನ್ಸ್ ಹೇಳ್ಕೊಡ್ತೀರಾ ಅಂತ ಕೇಳಿದ್ದೆ. ಹೌದೌದು. ಸರ್, ಫೀಸ್ ಎಷ್ಟು ಸರ್? ಅಯ್ಯೋ, ಫೀಸ್ ಯಾಕೆ, ಫಸ್ಟ್ ಡ್ಯಾನ್ಸ್ ಕಲೀರಿ, ಆಮೇಲೆ ನೋಡೋಣ. ಸರ್, ಡಾನ್ಸ್ ಜೊತೆ ಇನ್ನೇನ್ ಕಲಿಸ್ತೀರಾ? ಆಕ್ಟಿಂಗ್ ಹೇಳ್ಕೊಡ್ತೀವಿ, ಡೈಲಾಗ್ ಹೇಗೆ ಹೇಳೋದು ಅಂತ ಹೇಳ್ಕೊಡ್ತೀವಿ, ಮೇಕಪ್ ಹೇಳ್ಕೊಡ್ತೀವಿ, ಮೂವ್ಮೆಂಟ್ಸ್ ಹೇಳ್ಕೊಡ್ತೀವಿ. ನಿಮ್ಗೆ ಏನೇನು ಕಲಿಬೇಕು ಅನ್ಸುತ್ತೋ ಅದನ್ನೆಲ್ಲ ಹೇಳ್ಕೊಡ್ತೀವಿ. ಸರ್, ಇನ್ನೊಂದು ವಿಷಯ, ನಿಮ್ ಹೆಂಡತಿಗೂ ಇದ್ರಲ್ಲಿ ಆಸಕ್ತಿ ಇದೆಯಾ? ಅದಕ್ಕೇನ್ರಿ ಆಸಕ್ತಿ ಇರುತ್ತೆ, ಅದೊಂದು ಹಳ್ಳಿ ಗುಗ್ಗು. ಏನ್ರಿ ಕಡಿಮೆ ಮಾಡಿದ್ದೀನಿ ನಾನು ನಿಮ್ಗೆ? ನನ್ನ ಹೊಟ್ಟೆನ ಯಾಕ್ರಿ ಹಿಂಗ್ ಗುರಿಸ್ತಾ ಇದ್ದೀರಾ? ಹೌದು, ಇವ್ರ ಜೊತೆ ಯಾಕ್ರಿ ನಿಮ್ಗೆ ಅಷ್ಟೊಂದು ಸಲಿಗೆ? ಯಾವಳ ವಂಜ ಅಂತೆ ಗಿರ್ಜಾ ಅಂತೆ, ಇವ್ರಿಬ್ರು ಮನೆಗೆ ಬಂದ್ಮೇಲೆ ನನ್ ಮನೇಲಿ ನನಗೆ ಜಾಗ ಇಲ್ದಂಗ ಆಗೋಗಿದೆ. ಡಬ್ಬಾಯಿಸ್ಬಾರು, ಚಿನ್ನದಂತ ಹೆಂಡತಿರ್ಬೇಕಾದ್ರೆ ಬೇರೆ ಜೊತೆ ಇಷ್ಟೊಂದು ಸಲಿಗೆಯಿಂದ ಇರೋದು ಸರಿಯಲ್ಲ ಅಂತ ಗೊತ್ತಿಲ್ವೇನ್ರಿ ನಿಮ್ಗೆ? ರೀ, ಯಾಕ್ರಿ ಹೀಗ್ ಮಾಡ್ತಾ ಇದ್ದೀರಾ? ಸರ್, ನೀವ್ ಹೇಳಿದ್ದು ನಿಜ, ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ಏನ್ ನಿಜ ಆಯ್ತು? ಏನ್ ನಂಬಕ್ಕಾಗ್ತಿಲ್ಲ? ಪರಮೇಶ್ವರ್ ಅವ್ರು ಹೇಳ್ತಾ ಇದ್ರು, ನನ್ನ ಹೆಂಡತಿಗೆ ಅನುಮಾನ ಅನ್ನೋ ಪಿಶಾಚಿ ಇರ್ತಿದೆ, ಬಿಡ್ಸೋಣ ಅಂದ್ರೆ ಪಕ್ಕದ ಮನೆ ಬ್ರಹ್ಮ ರಾಕ್ಷಸಿ ಬಿಡ್ತಾ ಇಲ್ಲ ಅಂತ. ಈ ಬ್ರಹ್ಮ ರಾಕ್ಷಸಿ ಯಾರು? ದೆವ್ವಕ್ಕೆ ಕುಮ್ಮಕ್ ಕೊಟ್ಟಿರೋರು. ಅದೇ ಯಾರು ಅಂತ ಹೇಳ್ರಿ. ಪಿನ್ ಪಾಯಿಂಟ್ ವೈಶಾಲಿ ಅವ್ರ ಬಗ್ಗೆ. ಪರಮೇಶ್ವರ್ ಅವರು ತುಂಬಾ ಒಳ್ಳೆಯವರು. ಫಿಟ್ಟಿಂಗ್ ಮಾಸ್ಟರ್ಗಳ ಮಾತು ಕೇಳಿ ಜೀವನ ಹಾಳು ಮಾಡ್ಕೋಬೇಡಿ. ಅನಗತ್ಯವಾಗಿ ಅನುಮಾನ ಪಟ್ರೆ ಸಂಸಾರಕ್ಕೆ ಬೆಂಕಿ ಬೀಳತ್ತೆ.